ಧರ್ಮರಾಯನ ನಮ್ಮ ಕುದುರೆಯನ್ನು ಕಟ್ಟಿ ಹಾಕಿದ್ದಾನೆ. ಕಟ್ಲಿ, ಯಾರು ಬೇಕಾದ್ರೂ ಕಟ್ಲಿ. ಎಲ್ಲರನ್ನು ಗೆದ್ದು ಧರ್ಮರಾಯನ ಯಾಗನ ಪೂರ್ತಿಗೊಳಿಸ್ತಾನೆ ಪಾರ್ಥ. ಪಾರ್ಥ ಬಂದಿದ್ದರೇನಂತೆ? ಧರ್ಮರಾಯನ ಅಶ್ವಮೇಧದ ಕುದುರೆಯನ್ನ ಕಟ್ಟಾಕಿ ತುಂಬಾ ಒಳ್ಳೆ ಕೆಲಸ ಮಾಡಿದೆ. ನಾವೇ ವೀರರು ಅಂತ ಮೆರೀತಾ ಇರೋ ಪಾಂಡವರ ಸೊಕ್ಕನ್ನು ತುಳಿಯೋದಿಕ್ಕೆ ಸರಿಯಾದ ಅವಕಾಶ. ಯಾರಪ್ಪಣೆ ಕೇಳಿ ಕುದುರೆಯನ್ನು ಕಟ್ಟಿ ಹಾಕಿದ್ಯೋ ಅವಿವೇಕಿ. ವೀರತ್ವದಿಂದ ಜಾಲ. ಧರ್ಮರಾಯ ಅಂದ್ರೇನು? ಅವರ ಅಶ್ವಮೇಧದ ಕುದುರೆಯನ್ನ ನಾವು ಕಟ್ಟಿ ಹಾಕೋದು ಅಂದ್ರೇನು? ಜಾಲ. ಕುದುರೆಯ ರಕ್ಷಣೆಗೆ ಬಂದಿರೋರು ಯಾರು ಗೊತ್ತಾ? ಸವ್ಯಸಾಚಿ ಎಂದು ಬಿರುದಾಂಕಿತನಾದ ಪಾರ್ಥ. ಪಾರ್ಥ 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 ಯಾರೋನು? ಪಾರ್ಥ ಶರಣಾಗತ ರಕ್ಷಕ, ಶತ್ರುಗಳ ವಿಧ್ವಂಸಕ. ಮೋಸ ವಂಚನೆಗಳಿಂದ ಗಡ್ಡದ ಮುದುಕರನ್ನು ಕೊಂದವನು ಶತ್ರುಗಳ ವಿಧ್ವಂಸಕನೇ. ಪ್ರಾಣೇಶ್ವರ, ಹೇಡಿಗಳ ಹಾಗೆ ಹೊಗಳದೆ ಧೀರರಾಗಿ ಹೋರಾಡಿ. ಪಾಂಡವರಿಗೆ ಶ್ರೀಕೃಷ್ಣನ ಬೆಂಬಲವಿದೆ. ನಮ್ಮ ಅಳಿಯ ಅಗ್ನಿಯ ಬೆಂಬಲ ನಮಗೂ ಇದೆ. ಅವನ ಸಹಾಯದಿಂದ ಪಾಂಡವರ ಸೈನ್ಯನೆಲ್ಲ ಸುಟ್ಟು ಬೂದಿ ಮಾಡಿ ಜಯಶಾಲಿಯಾಗಿ ಮೆರೆದಾಡಿ. ಬೇಡ, ಈ ದುರಾಗ್ರಹ ಬೇಡ, ಈ ದುರಿಚ್ಛೆ ಬೇಡ, ಅರ್ಜುನನೊಡನೆ ಯುದ್ಧ ಬೇಡ. ಶರಣಾಗತರಾಗಿ ಶ್ರೀಕೃಷ್ಣನ ಕೃಪೆಗೆ ಪಾತ್ರರಾಗೋಣ. ಹೀಗೆ ಮಾತಾಡ್ತಾ ಇರೋ ನೀವು ನನ್ನ ಪತಿಯಾದ ನೀಲಧ್ವಜರೋ ಅಥವಾ ಆ ಸ್ವರೂಪದಿಂದ ನನ್ನೆದುರಿಗೆ ನಿಂತಿರ ಹೇಡಿಯೋ? ಹೋರಾಡೋ ಇಚ್ಛೆ ಇದ್ದರೆ ಹೋರಾಡಿ, ಇಲ್ಲದಿದ್ದರೆ ಬಳೆ ತೊಟ್ಟು ಕೂತಿರಿ. ಹರಿ ಹರಿ. ಅವಸಾನ ಕಾಲ ಹತ್ತಿರ ಬಂದಿದೆ. ಅದಕ್ಕೆ ಮಾನ ಮರ್ಯಾದೆಗಳನ್ನು ಸಹಿತ ಲೆಕ್ಕಿಸದೆ ಮಾತನಾಡುತ್ತಿರುವೆ. ಈ ರೀತಿ ನಿನ್ನಿಂದ ಅವಮಾನಿತನಾಗುವುದಕ್ಕಿಂತ ರಣರಂಗದಲ್ಲಿ ಹೋರಾಡಿ ಮಡಿಯುವುದೇ ಮೇಲು. ಪ್ರವೀರು, ನಡೆಯುತ್ತಕ್ಕೆ. ಜಾಮಾತ, ಹವ್ಯವಾಹನ, ಪ್ರತ್ಯಕ್ಷನಾಗು. ಹೆಣ್ಣು ಕೊಟ್ಟ ಅತ್ತೆ ತಾಯಿ ಸಮಾನ ಅಂತ ಶಾಸ್ತ್ರ ಪುರಾಣಗಳು ಹೇಳ್ತಾ ಇವೆ. ಹೌದು. ಈ ತಾಯಿ ಸಮಾನಳಾದ ಅತ್ತೆ ಮಾತನ್ನ ನಡೆಸ್ತೀನಿ ಅಂತ ವಚನ ಕೊಡು. ಕೊಟ್ಟಿದ್ದೀನಿ, ಹೇಳಿ. ನನ್ನ ಪತಿನ ಅರ್ಜುನನ ಮೇಲೆ ಯುದ್ಧಕ್ಕೆ ಕಳಿಸಿದ್ದೀನಿ. ಅರ್ಜುನನ ಸೈನ್ಯನೆಲ್ಲ ಧ್ವಂಸ ಮಾಡಿ ಜಯ ತಂದ್ಕೊಡು. ಅರ್ಜುನನ ಸೈನ್ಯ ನಾನು ಧ್ವಂಸ ಮಾಡಬೇಕೆ? ವಚನ ಕೊಟ್ಟಿದೀಯಾ? ನಡೆಸು. ಸರಿ. ಮನುಷ್ಯನ ಸಹಜ. ಶ್ರೀ ಕೃಷ್ಣ ಪರಮಾತ್ಮನೇ ಅತ್ತೆ, ಅರ್ಜುನನನ್ನು ಗೆಲ್ಲುವ ಭ್ರಾಂತಿ ಬಿಡಿ. ಕರೆಸಿ ಶರಣಾಗತರಾಗಿ ಭಗವಂತನ ಕೃಪೆಗೆ ಪಾತ್ರರಾಗಿ. ಶರಣಾಗತಿ ಶರಣಾಗತಿ ಶರಣಾಗತಿ, ಯಾರ ಬಾಯಲ್ಲಿ ಕೇಳಿದ್ರು ಶರಣಾಗತಿ. ಈಗ ಅದೇ ಗತಿ. ದುಷ್ಟ ಹೆಂಗಸಿ, ನಿನ್ನ ಕೆಟ್ಟ ನಾಲಿಗೆಯಿಂದ ನನ್ನನ್ನು ಪ್ರಚೋದಿಸಿದೆ. ಬುದ್ಧಿ ಶೂನ್ಯನಾಗಿ ಯುದ್ಧಕ್ಕೆ ಇಳಿದೆ. ಸಾವಿರಾರು ಸೈನಿಕರೊಂದಿಗೆ ಇದ್ದ ಒಬ್ಬ ಮಗನನ್ನೂ ಕಳೆದುಕೊಂಡೆ. ಹೋಗು ಹೋಗು, ಅರ್ಜುನನ ಪಾದಗಳ ಮೇಲೆ ಬಿದ್ದು ಕ್ಷಮೆ ಬೇಡು. ಹೋಗು. ನಿಮ್ಮ ಕೈಲಾಗಲಿಲ್ಲ, ಅಳಿಯನ ಕೈಲೂ ಆಗಲಿಲ್ಲ. ಈಗ ನನ್ನ ಕೈಲಿ ಏನಾಗುತ್ತೆ ಅನ್ನೋದನ್ನ ತೋರಿಸ್ತೀನಿ. ಯಜ್ಞದ ಕುದುರೆಯನ್ನು ಬಿಡಿಸಿ ಅರ್ಜುನನನ್ನು ಆಧರಿಸಿ ಕರೆದು ತನ್ನಿ. ಸಮಸ್ತ ಭಾಂಡಾರವನ್ನು ಅವನಿಗೆ ಅರ್ಪಿಸಿ ಆಶ್ರಿತರಾಗೋಣ. ಶಿವರಾತ್ರಿ ಮಹಾ ಪವಿತ್ರವಾದದ್ದು ಸಖಿ. ಗಂಗೆಯಲ್ಲಿ ಸ್ನಾನ ಮಾಡಿ ಪ್ರಾಣೇಶ್ವರನ ಯೋಗಕ್ಷೇಮಕ್ಕೋಸ್ಕರ ಪರಮಾತ್ಮನನ್ನು ಪ್ರಾರ್ಥಿಸೋಣ ಅಂತ ಬಂದಿದ್ದೇನೆ. ಈ ಪಾಪಿ ಗಂಗೆ ನೀರು
ಒಂದು ತೊಟ್ಟು ಸಹ ನನ್ನ ಮೈಗೆ ತಗಲ್ದ ಹಾಗೆ ಈ ದಡದಿಂದ ಆ ದಡಕ್ಕೆ ಕರ್ಕೊಂಡು ಹೋಗೋ ಅಂಬಿಗರು ಯಾರಿದ್ದೀರಿ? ಯಾರಿದ್ದೀರಿ? ಜ್ವಾಲೆ, ಯಾಕೆ ಹಾಗಂತ ಇದೀಯಾ? ಈ ಗಂಗೆಯ ಒಂದು ತೊಟ್ಟು ನೀರು ಮೈಗೆ ಸೋಕಿದರೂ ಸಹ ಜನ್ಮ ಜನ್ಮಾಂತರದ ಪಾಪಗಳು ಕಳೆಯುತ್ತೆ ಅಂತ ಸಮಸ್ತ ಪುರಾಣಗಳು ಹೇಳ್ತಾ ಇರುವಾಗ ನೀನ್ ಯಾಕೆ ಹೀಗಂತ ಇದ್ದೀಯಾ? ಹೇಳ್ತಾ ಇದೆ, ಪುರಾಣಗಳು ಹೇಳ್ತಾ ಇದೆ. ನೀನು ಪಾಪಿಸ್ತೆ. ಶಿಖಂಡಿನ ಮುಂದೆ ನಿಲ್ಸಿ ನಿನ್ನ ಮಗ ಭೀಷ್ಮನ ಕೊಂದ ಆ ಅರ್ಜುನನಿಗೆ ನೀನು ಏನ್ ಮಾಡಿದೆ? ಭೀಷ್ಮ ಏನ್ ಮಾಡಿದೆ? ಅರ್ಜುನ, ಯಾರು ನನ್ನ ಮಗ ಭೀಷ್ಮನ ಸಾವಿಗೆ ಕಾರಣನಾದನೋ ಆ ಅರ್ಜುನ ಅವನ ಮಗನ ಕೈಯಿಂದಲೇ ಇನ್ನಾರು ತಿಂಗಳಲ್ಲಿ ಸಾಯಲಿ. ನಿಲ್ಲು. ಯಾರು ನೀನು? ಗಂಗೆಯಿಂದ ಮಧ್ಯಮ ಪಾಂಡವನಿಗೆ ಯಾಕೆ ಶಾಪ ಕೊಡಿಸ್ತೆ? ಅದನ್ನು ಕೇಳೋದಕ್ಕೆ ನೀನ್ ಯಾರು? ನಾನು ಕೌರವ್ಯನ ಮಗಳು ಉಲೂಚಿ. ನೀನು ಕೊಡಿಸಿದ ಶಾಪ ವ್ಯರ್ಥ ಮಾಡುತ್ತೇನೆ. ಅದಕ್ಕೂ ಮುಂಚೆ ಪಾರ್ಥನ ಸಂತಾನ ಎಲ್ಲಿದೆ ಅಂತ ಹುಡುಕಿ ಪಾರ್ಥನ ಧ್ವಂಸ ಮಾಡೋದಕ್ಕೆ ಸಿದ್ಧ ಮಾಡ್ತೀನಿ. ನಿನ್ನನ್ನು ಬಿಟ್ಟರೆ ತಾನೇ ಹುಡುಕೋದು. ಸಾಗರಿ, ಈ ಕೆಟ್ಟ ಹೆಂಗಸನ್ನು ಇಲ್ಲಿಂದ ಹೋಗೋದಕ್ಕೆ ಬಿಡಬೇಡ. ನಿನ್ನ ವಿಷದ ಜ್ವಾಲೆ ಹೆಚ್ಚು, ಅವಳ ಕ್ರೋಧದ ಜ್ವಾಲೆ ಹೆಚ್ಚು ಪ್ರಪಂಚಕ್ಕೆ ತಿಳಿಯಲಿ. ಹೋಗು. ಸೇಡ್ ತೀರಿಸ್ಕೊಳ್ತೀನಿ. ಸೇಡು